ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಅರ್ಧ ಗಂಟೆಯಲ್ಲಿ ರಾಜ್ಯ, ದೇಶ, ವಿದೇಶ, ಸಿನಿಮಾ, ಕ್ರೀಡಾ ಸುದ್ದಿಗಳನ್ನ ಫಟಾಫಟ್ ಆಗಿ ನೋಡೋಣ ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಡಾ ಹಗರಣದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹಿಸ್ತಾ ಇದ್ರೆ, ಮತ್ತೊಂದು ಕಡೆ ಜೆಡಿಎಸ್ ನಾಯಕ ಜಿಟಿ ದೇವೇಗೌಡ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ದಸರಾ ವೇದಿಕೆಯಲ್ಲಿ ಸಿಎಂ ಪರ ಜಿಟಿ ದೇವೇಗೌಡ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು? ಎಫ್ಐಆರ್ ಆದ ಮಾತ್ರಕ್ಕೆ ಸಿಎಂ ರಾಜೀನಾಮೆ ಕೊಡಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಎಫ್ಐಆರ್ ಆದವರು ಜೆಡಿಎಸ್ ಪಕ್ಷದಲ್ಲೂ ಇದ್ದಾರೆ. ಕುಮಾರಸ್ವಾಮಿಗೆ ರಾಜೀನಾಮೆ ಕೊಡು ಅಂದ್ರೆ ಕೊಡ್ತಾರಾ? ಕೇಂದ್ರ ಮಂತ್ರಿ ಆದವರಿಗೆ ಜವಾಬ್ದಾರಿ ಬೇಡವಾ? ತಾಕತ್ತಿದ್ರೆ ಎಫ್ಐಆರ್ ಆದವರೆಲ್ಲ ರಾಜೀನಾಮೆ ಕೊಡ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡ ಜಿಟಿಡಿ 50-50 ಸೈಟ್ ಹಂಚಿಕೆ ಕಾನೂನು ಬಾಹಿರ ಅಲ್ಲ, ನಿಯಮದಂತೆ ಸೈಟ್ ಪಡೆದಿದ್ರೆ ವಾಪಸ್ ಕೊಡಬೇಕಿಲ್ಲ. ಸಿದ್ದರಾಮಯ್ಯ ಈಗಾಗಲೇ ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಕಾನೂನು ಬಾಹಿರವಾಗಿ ನಾನು ಸೈಟ್ ಪಡೆದಿದ್ರೆ ತನಿಖೆ ಆಗಲಿ, ರಾಜಕಾರಣಿಗಳು, ಅಧಿಕಾರಿಗಳು ಎಲ್ಲರದ್ದು ತನಿಖೆ ಆಗಲಿ ಅಂತ ದಸರಾ ವೇದಿಕೆಯಲ್ಲೇ ಜಿಟಿಡಿ ಗುಡುಗಿದ್ದಾರೆ. ದಸರಾ ಉದ್ಘಾಟನೆಯಲ್ಲಿ ಜಿಟಿ ದೇವೇಗೌಡ ಸಿಎಂ ಪರ ಮಾತನಾಡಿದ್ದಕ್ಕೆ ಪ್ರತಿಕ್ರಿಯೆ ನೀಡಿದ ಎಚ್ಡಿ ಕುಮಾರಸ್ವಾಮಿ, ಮಾತಾಡ್ಲಿ ಬಿಡಿ, ಯಾಕೆ ಸಿಎಂ ಪರ ಮಾತಾಡಬಾರದು? ಎಫ್ಐಆರ್ ಆಗಿರೋದಕ್ಕೆ ಸಿಎಂ ರಾಜೀನಾಮೆ ಕೇಳಲಿಲ್ಲ. ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ರಿಂದ ರಾಜೀನಾಮೆ ಕೇಳಿದ್ದೆ. ಅಡ್ಮಿನಿಸ್ಟ್ರೇಷನ್ ನಿರ್ಧಾರಗಳು ನನ್ನದು, ಇದಕ್ಕೆ ನನ್ನ ಮೇಲೆ ಏನೋ ಮಾಡೋಕೆ ಹೊರಟಿದ್ದಾರೆ ಅಂತ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ದಸರಾ ಉದ್ಘಾಟನೆ ಸಮಾರಂಭದಲ್ಲಿ ಸಿಎಂ ಪರ ಮಾತನಾಡಿದ ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಸಿಎಂ ಮತ್ತು ಕೆಲವು ಶಾಸಕರು ದಸರಾ ಉದ್ಘಾಟನೆ ವೇದಿಕೆಯನ್ನ ರಾಜಕೀಯಕ್ಕೆ ಬಳಸಿಕೊಂಡಿದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ಸಿಎಂ ಅವರು ಏನ್ ತಪ್ಪು ಮಾಡಿಲ್ಲ ಅನ್ನೋಕೆ ಇದೇ ವೇದಿಕೆ ಬೇಕಿತ್ತ? ಇಲ್ಲಿ ರಾಜಕೀಯ ಪ್ರಸ್ತಾಪಗಳು ಆಗಬಾರದಿತ್ತು. ನಿಮ್ಮ ರಾಜಕೀಯಕ್ಕೆ ರಜೆ ಹಾಕಿ ಗತವೈಭವಗಳ ಬಗ್ಗೆ ಮಾತಾಡಬೇಕಾಗಿತ್ತು. ಅದನ್ನ ಬಿಟ್ಟು ರಾಜಕೀಯಕ್ಕೆ ಬಳಸಿದ್ದೀರಿ. ಇದು ಅಕ್ಷಮ್ಯ ಅಪರಾಧ. ಕನ್ನಡಕ್ಕಾಗಿ ಹೋರಾಡಿದವರು, ರಾಜ್ಯದ ಇತಿಹಾಸಕ್ಕೆ ಶ್ರಮಿಸಿದವರನ್ನ ಕರೆಸಿ ಅಲ್ಲಿ ದಸರೋತ್ಸವ ಮಾಡಬೇಕು. ರಾಜಕಾರಣಿಗಳ ತೆವಲು ತೀರಿಸಿಕೊಳ್ಳೋ ವೇದಿಕೆ ಮಾಡಬಾರದು ಅಂತ ವಾಗ್ದಾಳಿ ನಡೆಸಿದರು. ಜಿಟಿ ದೇವೇಗೌಡರು ಒಳ್ಳೆಯದನ್ನೇ ಹೇಳಿದ್ದಾರೆ, ಅದನ್ನ ಎಲ್ಲರೂ ಫಾಲೋ ಮಾಡಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಬೇರೆ ಬೇರೆ ರಾಜ್ಯ ಸಚಿವರ ಮೇಲೂ ಕೇಸ್ಗಳಿದೆ, ಅವರೆಲ್ಲರೂ ರಾಜೀನಾಮೆ ಕೊಡ್ತಾರಾ? ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇರೋದು ಯಾಕೆ? ಜಿಟಿಡಿ ಹೇಳಿದ ಮಾತನ್ನ ನಾನು ಮೊದಲೇ ಹೇಳಿದ್ದೆ, ಈಗ ಅವರು ಹೇಳಿದ್ದಾರೆ ಅಂತ ಹೇಳಿದರು. ಎಫ್ಐಆರ್ ಆದ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಎಲ್ಲಿದೆ ಅಂತ ತಮ್ಮ ಹೇಳಿಕೆಗೆ ಶಾಸಕ ಜಿಟಿ ದೇವೇಗೌಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾನು ಯಾರ ಪರವಾಗಿಯೂ ಮಾತಾಡಿಲ್ಲ, ಕಾನೂನು ಏನ್ ಹೇಳುತ್ತೆ ಅಂತ ಹೇಳಿದ್ದೀನಿ ಅಷ್ಟೇ. ಎಫ್ಐಆರ್ ದಾಖಲಾದ್ರೆ ತನಿಖೆ ಆಗತ್ತೆ, ಅದಕ್ಕೆ ರಾಜೀನಾಮೆ ಯಾಕೆ ಕೊಡಬೇಕು? ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಿಲ್ಲ. 50-50 ನಿಯಮ ಕಾನೂನು ಪ್ರಕಾರ ಇದೆ. ಸರ್ಕಾರವೇ ಈ ಆದೇಶವನ್ನ ಮಾಡಿದೆ. ಸಿದ್ದರಾಮಯ್ಯ ಸೈಟ್ ತಗೊಂಡಿರೋದು ಸರಿ ಇದೆ, ಕೆಲವು ದಾಖಲೆ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ನೋಡಬೇಕಿರೋದು ಅಧಿಕಾರಿಗಳು. ಆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ನಿಮಗೆ ಬೇಕಾದ್ರೆ ಲೋಕಾಯುಕ್ತದಲ್ಲಿ ತನಿಖೆ ಮಾಡಿಸಿ. ಕುಮಾರಸ್ವಾಮಿ ಕೇಳಿದ್ರು ಅಂತ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ. ಹಾಗೇನೆ ಸಿದ್ದರಾಮಯ್ಯ ಕೇಳಿದ್ರೆ ಕುಮಾರಸ್ವಾಮಿ ಕೂಡ ರಾಜೀನಾಮೆ ಕೊಡಲ್ಲ. ಎಲ್ಲ ಹೇಳುವಂತೆ ಮುಡಾದಲ್ಲಿ 5,000 ಕೋಟಿ ಹಗರಣ ಆಗಿಲ್ಲ, 300ರಿಂದ 400 ಕೋಟಿ ಆಗಿರಬಹುದು ಅಂತ ಹೇಳಿದ್ರು. ದಸರಾ ಮೆರವಣಿಗೆಯಲ್ಲಿ ರಾಜ್ಯದ ಕಳಂಕಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿಯಾಗಿದ್ದು ಸರಿಯಲ್ಲ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ವಿರುದ್ಧ 60ಕ್ಕೂ ಹೆಚ್ಚು ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿದೆ. ಕೇಸ್ ದಾಖಲಾಗಿದ್ದಕ್ಕೆ ಲೋಕಾಯುಕ್ತ ತನಿಖಾ ಸಂಸ್ಥೆ ಬಂದ್ ಮಾಡಿಸಿದ್ರು. ಇವತ್ತು ನಾಡಹಬ್ಬ ದಸರಾದಲ್ಲಿ ಕಳಂಕಿತ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ರು. ರಾಜ್ಯ ಭ್ರಷ್ಟಾಚಾರದಲ್ಲಿ ಮುಳುಗಿ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಸೈಟ್ ವಾಪಸ್ ಕೊಟ್ಟಿದ್ದು ಎಲ್ಲವೂ ಸಿಎಂ ಡ್ರಾಫ್ಟ್ ಪ್ರಕಾರ ನಡೆದಿದೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ ನೀಡಿದ್ದಾರೆ. ಮುಡಾ ಹಗರಣದಲ್ಲಿ ಆಯುಕ್ತರು ಕಾನೂನು ಬಾಹಿರ ಕೆಲಸ ಮಾಡಿದ್ದಾರೆ. ಒಂದು ತಪ್ಪು ಮುಚ್ಚಿಕೊಳ್ಳೋದಕ್ಕೋಗಿ ಹಲವಾರು ತಪ್ಪು ಕೆಲಸ ಆಗಿದೆ. ಸೈಟ್ ವಾಪಸ್ ಕೊಟ್ರೆ ಏನ್ ಬದಲಾವಣೆ ಆಗಲ್ಲ, ಎಲ್ಲ ಕಾನೂನು ಪ್ರಕಾರವೇ ಆಗತ್ತೆ. ಸಿಎಂ ಸಿದ್ದರಾಮಯ್ಯ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು, ಬಹಳಷ್ಟು ಗೌರವಯುತವಾಗಿ ರಾಜೀನಾಮೆ ನೀಡಬೇಕಿತ್ತು. ಅವರಿಗೆ ನೈತಿಕತೆ ಇದ್ರೆ ರಾಜೀನಾಮೆ ನೀಡಿ ವಿಚಾರಣೆ ಎದುರಿಸಿ ವಾಪಸ್ ಬರಬೇಕಿತ್ತು. ಬಹುಶಃ ನಾನು ರಾಜೀನಾಮೆ ನೀಡಿದ್ರೆ ವಾಪಸ್ ಮತ್ತೆ ಸಿಎಂ ಆಗಲ್ಲ ಅನ್ನೋ ಭಯ ಸಿದ್ದರಾಮಯ್ಯಗಿದೆ. ತಮ್ಮ ಸ್ಥಾನ ಯಾರಾದರೂ ಕಬಳಿಸ್ತಾರೆ ಅನ್ನೋ ಭಯ ಇದೆ ಅಂತ ವಾಗ್ದಾಳಿ ನಡೆಸಿದರು. ಮುಡಾ ಹಗರಣದ ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಸಂಸದ ಮಲೇಶ್ ಬಾಬು ಹೇಳಿದ್ದಾರೆ. ಮುಡಾ ಹಗರಣದಲ್ಲಿ ಸಿಎಂ ಪತ್ನಿ ಸೈಟ್ಗಳನ್ನು ವಾಪಸ್ ನೀಡಿದ್ದಾರೆ ಅಂದ್ರೆ ಇದರಲ್ಲಿ ತಪ್ಪಾಗಿದೆ ಅಂತಲೇ ಅರ್ಥ.
ನಾವು ಮೂಡ ಹಗರಣದ ಬಗ್ಗೆ ತನಿಖೆ ಮಾಡುವಂತೆ ಒತ್ತಾಯ ಮಾಡಿದ್ದೀವಿ. ಆದರೆ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕೀಯ ಆರಂಭ ಮಾಡಿದೆ. ಇನ್ನು ಜಿಟಿ ದೇವೇಗೌಡ ಹೇಳಿಕೆ ಅವರ ವೈಯಕ್ತಿಕ ಅಭಿಪ್ರಾಯ. ಆದರೆ ಜೆಡಿಎಸ್ ಪಕ್ಷ ರಾಜೀನಾಮೆ ನೀಡುವಂತೆ ಒತ್ತಾಯ ಮಾಡುತ್ತಿದೆ ಅಂತ ಹೇಳಿದರು. ಮುಡಾ ಪ್ರಕರಣದಲ್ಲಿ ಅನವಶ್ಯಕವಾಗಿ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ತೊಂದರೆ ಕೊಡುತ್ತಿದ್ದಾರೆ. ಬಿಜೆಪಿಗೆ ಸಿಎಂ ಪತ್ನಿಯ ಶಾಪ ತಟ್ಟತ್ತೆ ಅಂತ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಕಿಡಿಕಾರಿದ್ದಾರೆ. ಮುಡಾ ಹಗರಣ ವಿಚಾರವಾಗಿ ವಿನಾಕಾರಣ ಸಿಎಂ ವಿರುದ್ಧ ಆರೋಪಿಸಿದ್ದಾರೆ. ಇಡೀ ತನಿಖೆ ನಡೆಸೋದಕ್ಕೆ ಇಲ್ಲೇನು ಸಾವಿರಾರು ಕೋಟಿ ಅವ್ಯವಹಾರ ಆಗಿಲ್ಲ. 40 ವರ್ಷ ರಾಜಕೀಯದಲ್ಲಿ ಒಮ್ಮೆಯೂ ಸಿಎಂ ಪತ್ನಿ ರಾಜಕೀಯವಾಗಿ ಗುರುತಿಸಿಕೊಂಡಿಲ್ಲ. ಬಿಜೆಪಿಯವರು ಸದ್ಯಕ್ಕೆ ಖುಷಿಯಾಗಿರ್ಬೋದು, ಆದರೆ ಒಂದಲ್ಲ ಒಂದಿನ ಬಿಜೆಪಿಗೆ ಸಿಎಂ ಪತ್ನಿಯವರ ಶಾಪ ತಟ್ಟತ್ತೆ. ಸಿಎಂ ರಾಜೀನಾಮೆ ಕೇಳೋದಕ್ಕೆ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ಬಿಎಸ್ವೈಯದ್ದು ಡಿನೋಟಿಫಿಕೇಶನ್ ಕೇಸ್, ಹಾಗಾಗಿ ರಾಜೀನಾಮೆ ಕೊಟ್ಟರು. ಯಡಿಯೂರಪ್ಪ ಕೇಸ್ಗೂ ಸಿಎಂ ಸಿದ್ದರಾಮಯ್ಯ ಕೇಸ್ಗೂ ಸಂಬಂಧ ಇಲ್ಲ ಅಂತ ಹೇಳಿದರು. ಸಿಎಂ ವಿರುದ್ಧ ಎಸಿಐಆರ್ ದಾಖಲಿಸಿ ತನಿಖೆ ಆರಂಭಿಸಿರೋ ಇಡಿ ದೂರುದಾರ ಸ್ನೇಹಮಯಿ ಕೃಷ್ಣಗೂ ವಿಚಾರಣೆಗೆ ಬರುವಂತೆ ಸಮನ್ಸ್ ಜಾರಿ ಮಾಡಿತ್ತು. ಹೀಗಾಗಿ ಶಾಂತಿನಗರದ ಇಡಿ ಕಚೇರಿಯಲ್ಲಿ ಸ್ನೇಹಮಯಿ ಕೃಷ್ಣ ವಿಚಾರಣೆಗೆ ಹಾಜರಾದರು. ಈ ವೇಳೆ ಸಿಎಂ ವಿರುದ್ಧದ ದೂರಿನ ಬಗ್ಗೆ 500 ಪುಟಗಳ ದಾಖಲೆ ಸಲ್ಲಿಸಿದ್ರು. ಸಿಎಂ ವಿರುದ್ಧ ದೂರಿನ ಬಗ್ಗೆ ಮಾಹಿತಿ ಪಡೆದ ಇಡಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಹಾಗೂ ಕುಟುಂಬಸ್ಥರ ಆಸ್ತಿ ಮೂಲದ ಬಗ್ಗೆಯೂ ದಾಖಲೆ ಕೇಳಿದ್ದಾರೆ. ಇಡಿ ವಿಚಾರಣೆ ಬಳಿಕ ಮಾತನಾಡಿದ ಸ್ನೇಹಮಯಿ ಕೃಷ್ಣ, ಅಧಿಕಾರಿಗಳು ಕೆಲವು ಕ್ಲಾರಿಫಿಕೇಶನ್ ಕೇಳಿದ್ರು. ಅವರಿಗೆ ಯಾವ ಕ್ಲಾರಿಫಿಕೇಶನ್ ಬೇಕೋ ಅದೆಲ್ಲ ಕೊಟ್ಟಿದ್ದೀನಿ. ಮುಡಾ ಹಗರಣದಲ್ಲಿ ಕೋಟ್ಯಾಂತರ ಅವ್ಯವಹಾರ ನಡೆದಿದೆ. ಹೀಗಾಗಿ ಇದು ಮನಿ ಲಾಂಡ್ರಿಂಗ್ ಆಕ್ಟ್ ಅನ್ವಯ ಆಗತ್ತೆ. ಇಡಿ ತನಿಖೆಯಿಂದ ಎಲ್ಲವೂ ಬಯಲಿಗೆ ಬರುತ್ತೆ ಅಂತ ಹೇಳಿದರು. ಸಿಎಂ ಪತ್ನಿ ಪಾರ್ವತಿ 14 ಸೈಟ್ಗಳನ್ನು ವಾಪಸ್ ನೀಡಿದ್ರು. ಇದೀಗ 14 ನಿವೇಶನಗಳ ಖಾತೆ ರದ್ದು ಮಾಡೋ ಪ್ರಕ್ರಿಯೆ ಪೂರ್ಣ ಆಗಿದೆ. ಅಕ್ಟೋಬರ್ 1ರಂದು ಮುಡಾದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕ್ರಯಪತ್ರ ರದ್ದು ಮಾಡಲಾಗಿತ್ತು. ಕ್ರಯಪತ್ರ ರದ್ದಾದ ಹಿನ್ನೆಲೆ ತಾಲೂಕು ಕಚೇರಿಯಲ್ಲಿ ಖಾತೆ ರದ್ದು ಮಾಡೋ ಕಾರ್ಯ ಪೂರ್ಣ ಆಗಿದೆ. ಸಾವರ್ಕರ್ ದನದ ಮಾಂಸ ತಿಂತಾ ಇದ್ರು ಅನ್ನೋ ದಿನೇಶ್ ಗುಂಡೂರಾವ್ ಹೇಳಿಕೆ ಸಿಟಿ ರವಿ ಗುಡುಗಿದ್ದಾರೆ. ದಿನೇಶ್ ಗುಂಡೂರಾವ್ ಗೋಹತ್ಯೆ ಬೆಂಬಲಿಸಿ ಮಾತನಾಡಿದ್ರ, ಇಲ್ಲ ಗೋಮಾಂಸ ತಿನ್ನೋದನ್ನ ಬೆಂಬಲಿಸಿ ಮಾತನಾಡಿದ್ರ? ಅವರು ಯಾವುದನ್ನ ಪ್ರಮೋಟ್ ಮಾಡೋದಕ್ಕೆ ಹೊರಟಿದ್ದಾರೆ? ಮೂಲಭೂತವಾದವನ್ನ ಸಮರ್ಥನೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಪಾಕಿಸ್ತಾನ ನಿರ್ಮಾಣ ಮಾಡೋ ಉದ್ದೇಶ ಇದೆಯಾ? ಗಾಂಧೀಜಿ ಗೋಹತ್ಯೆ ನಿಷೇಧ ಮಾಡ್ತೀನಿ ಅಂತ ಹೇಳ್ತಿದ್ರು. ಹಾಗಾದ್ರೆ ಕಾಂಗ್ರೆಸ್ ಗಾಂಧಿ ವಿಚಾರಧಾರೆಯ ವಿರುದ್ಧ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಎಡಿಜಿಪಿ ಚಂದ್ರಶೇಖರ್ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಅಂತ ಹಾಸನದಲ್ಲಿ ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹಾಸನ ನಗರದ ಹೇಮಾವತಿ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯಲ್ಲಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರು ಎಡಿಜಿಪಿ ಚಂದ್ರಶೇಖರ್ರನ್ನ ಅಮಾನತು ಮಾಡುವಂತೆ ಒತ್ತಾಯ ಮಾಡಿದರು. ಪ್ರತಿಭಟನೆಯಲ್ಲಿ ಶಾಸಕರಾದ ಎ ಮಂಜು, ಸಿಎನ್ ಬಾಲಕೃಷ್ಣ, ಎಚ್ಪಿ ಸ್ವರೂಪ್, ಪ್ರಕಾಶ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಬೀದರ್ನಲ್ಲೂ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಸೊಲಪುರೆ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಎಡಿಜಿಪಿ ಚಂದ್ರಶೇಖರ್ ಅಮಾನತಿಗೆ ಆಗ್ರಹಿಸಲಾಯಿತು. ಜೆಡಿಎಸ್ ಪಕ್ಷದ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಜೆಡಿಎಸ್ ಕಾರ್ಯಕರ್ತರು ಮನವಿ ಪತ್ರ ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ ಅನುಮತಿ ಬೆನ್ನಲ್ಲೇ 14 ವರ್ಷದ ಬಳಿಕ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಳ್ಳಾರಿಗೆ ಆಗಮಿಸಿದ ಜನಾರ್ದನ ರೆಡ್ಡಿಗೆ ಭರ್ಜರಿ ಸ್ವಾಗತ ಕೋರಲಾಯಿತು. ಜೆಸಿಬಿ ಮೂಲಕ ಅಭಿಮಾನಿಗಳು ಹೂವಿನ ಮಳೆ ಸುರಿಸಿದ್ರು. ಅಲ್ಲಿಪುರ ಮಠದಿಂದ ದುರ್ಗಮ್ಮ ದೇವಿ ದೇಗುಲದವರೆಗೂ ಬೃಹತ್ ರ್ಯಾಲಿ ನಡೆಯಿತು. ಅಲ್ಲಿಪುರ ಮಠದಲ್ಲಿ ರೆಡ್ಡಿ ದಂಪತಿಗಳು ವಿಶೇಷ ಪೂಜೆ ನೆರವೇರಿಸಿದ್ರು. ಗ್ರ್ಯಾಂಡ್ ಎಂಟ್ರಿ ಮೂಲಕ ವಿರೋಧಿಗಳಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. 14 ವರ್ಷ ಬಳ್ಳಾರಿಯಿಂದ ದೂರ ಇದ್ದು ಸಾಕಷ್ಟು ನೋವು ಅನುಭವಿಸಿದ್ದೀನಿ. ಜನರ ಸೇವೆ ಮಾಡೋದಕ್ಕೆ ಅಂತ ದೇವರು ಮತ್ತೊಮ್ಮೆ ಬಳ್ಳಾರಿಗೆ ಕಳಿಸಿದ್ದಾನೆ. ಬಳ್ಳಾರಿ ದುರ್ಗಮ್ಮ, ಗಂಗಾವತಿ ದುರ್ಗಾದೇವಿ ಆಶೀರ್ವಾದದಿಂದ ಬಳ್ಳಾರಿಗೆ ಬಂದಿದ್ದೇನೆ. ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ತುಳಿಯೋ ಕೆಲಸ ಮಾಡಿದ್ರು. ಬಳ್ಳಾರಿಯ ಅಭಿವೃದ್ಧಿ ಮಾಡ್ತೀನಿ, ಇಲ್ಲಿನ ಜನರಿಗೆ ಉದ್ಯೋಗ ಸಿಗುವಂತೆ ಕೆಲಸ ಮಾಡ್ತೀನಿ. ಬಳ್ಳಾರಿ ಜನರಿಗೆ ಎಂದೆಂದಿಗೂ ನಾನು ಚಿರಋಣಿ ಅಂತ ಅಂದರು. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಜೈಲಿನಲ್ಲಿರೋ ದರ್ಶನ್ ನೋಡೋದಕ್ಕೆ ಮೊದಲ ಬಾರಿಗೆ ಪುತ್ರ ವಿನೇಶ್ ಬಂದಿದ್ರು. ಬಳ್ಳಾರಿ ಜೈಲಿಗೆ 7ನೇ ಬಾರಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು. ಜೊತೆಗೆ ಪುತ್ರ ವಿನೀಶ್ ಕೂಡ ಬಳ್ಳಾರಿ ಜೈಲಿಗೆ ಮೊದಲನೇ ಬಾರಿಗೆ ಅಪ್ಪನನ್ನ ನೋಡೋದಕ್ಕೆ ಬಂದಿದ್ರು. ಅಪ್ಪನ ಆರೋಗ್ಯ ವಿಚಾರಿಸಿದ ಪುತ್ರ ವಿನೀಶ್ ಬಿಕ್ಕಿ ಬಿಕ್ಕಿ ಅತ್ತಿದ್ದಾನಂತೆ. ಈ ವೇಳೆ ಆದಷ್ಟು ಬೇಗ ಹೊರಗಡೆ ಬರ್ತೀನಿ, ಆರಾಮಾಗಿರು ಅಂತ ದರ್ಶನ್ ಸಂತೈಸಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಬೆಂಬಿಡದೆ ಕಾಡ್ತಿದೆ.
ಬೆನ್ನು ನೋವು ಹೆಚ್ಚಾಗಿದ್ದರಿಂದ ಜೈಲಿನಲ್ಲೇ ವಿಮ್ಸ್ ಆಸ್ಪತ್ರೆಯ ವೈದ್ಯರು ಆರೋಗ್ಯ ತಪಾಸಣೆ ನಡೆಸಿದ್ರು. ಊತ ಬಂದಿರೋ ಸಾಧ್ಯತೆ ಹಿನ್ನೆಲೆ ಸ್ಕ್ಯಾನ್ ಮಾಡಿಸೋದಕ್ಕೆ ವೈದ್ಯರು ಸೂಚನೆ ನೀಡಿದ್ರು. ಆದರೆ ದರ್ಶನ್ ಸ್ಕ್ಯಾನ್ ಮಾಡಿಸೋದನ್ನ ನಿರಾಕರಿಸಿದ್ದು, ಬೆಂಗಳೂರಿಗೆ ಹೋದ್ಮೇಲೆ ಸ್ಕ್ಯಾನ್ ಮಾಡಿಸ್ತೀನಿ, ಸದ್ಯಕ್ಕೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಮಾತ್ರ ಕೊಡಿ ಸಾಕು ಅಂತ ಹೇಳಿದ್ದಾರಂತೆ. ಅತ್ಯಾಚಾರ ಕೇಸಲ್ಲಿ ಬಂಧಿತರಾದ ಶಾಸಕ ಮುನಿರತ್ನಗೆ ಡಿಎನ್ಎ ಪರೀಕ್ಷೆಗೆ 42ನೇ ಎಸಿಎಂಎಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಕೋರ್ಟ್ನಲ್ಲೇ ಮುನಿರತ್ನ ರಕ್ತ ಮಾದರಿ ಸಂಗ್ರಹಿಸಲಾಗಿದೆ. ವೈದ್ಯರೊಂದಿಗೆ ಕೋರ್ಟ್ಗೆ ಆಗಮಿಸಿದ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶರ ಸಮ್ಮುಖದಲ್ಲೇ ಮುನಿರತ್ನ ರಕ್ತದ ಮಾದರಿ ಸಂಗ್ರಹಿಸಿದ್ದಾರೆ. ತಮ್ಮ ವಕೀಲರ ಎದುರೇ ಬ್ಲಡ್ ಸ್ಯಾಂಪಲ್ಸ್ ಪಡೆಯುವಂತೆ ಮುನಿರತ್ನ ಮನವಿ ಮಾಡಿದ್ರು. ಹೀಗಾಗಿ ವಕೀಲರ ಎದುರೇ ಸ್ಯಾಂಪಲ್ಸ್ ಪಡೆಯಿರಿ ಅಂತ ಎಸ್ಐಟಿಗೆ ಕೋರ್ಟ್ ಸೂಚನೆ ನೀಡಿತು. ಮಾಲೂರು ಪಟ್ಟಣದ ಕೋಚಿಮುಲ್ ಶಿಬಿರ ಕಚೇರಿಯಲ್ಲಿ ಹಾಲು ಉತ್ಪಾದಕರ ಒಕ್ಕೂಟದ ವತಿಯಿಂದ ಮೃತಪಟ್ಟ ಹಸುಗಳ ಮಾಲೀಕರಿಗೆ ವಿಮೆ ಪರಿಹಾರದ ಚೆಕ್ ವಿತರಣೆ ಮಾಡಲಾಯಿತು. ಈ ವೇಳೆ ಕೋಚಿಮುಲ್ನ ಅಧ್ಯಕ್ಷ ಶಾಸಕ ನಂಜೇಗೌಡ ಮಾತನಾಡಿ, ರೈತರು ಕಡ್ಡಾಯವಾಗಿ ತಮ್ಮ ಹಸುಗಳಿಗೆ ವಿಮೆ ಮಾಡಿಸಬೇಕು. ಆಕಸ್ಮಿಕವಾಗಿ ಹಸು ಮರಣ ಹೊಂದಿದ್ರೆ ಮತ್ತೊಂದು ಹಸು ಖರೀದಿಸೋದಕ್ಕೆ ವಿಮೆ ಮೊತ್ತ ಅನುಕೂಲವಾಗುತ್ತೆ ಎಂದರು. 6 ವರ್ಷಗಳಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದು, ನನ್ನ ಆಡಳಿತದ ಅವಧಿಯಲ್ಲಿ ಹಾಲು ಉತ್ಪಾದಕರ ಅಭಿವೃದ್ಧಿಗೆ ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗಿದೆ. ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳ ಸಹಕಾರದಿಂದ ಹಾಲು ಉತ್ಪಾದಕರ ಕ್ಷೇಮಕ್ಕೆ ಉತ್ತಮ ನಿರ್ಣಯ ಕೈಗೊಳ್ಳಲಾಗಿದೆ ಎಂದರು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಚಾಲನೆ ಸಿಕ್ಕ ಬೆನ್ನಲ್ಲೇ ಸಂಭ್ರಮ ಮುಗಿಲು ಮುಟ್ಟಿದೆ. ಅಕ್ಟೋಬರ್ 12ರವರೆಗೆ ಮೈಸೂರು ನಗರದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಲಿದೆ. ರಾತ್ರಿ ಆಗ್ತಾ ಇದ್ದಂತೆ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಸಂಸದರಾದ ನಂತರ ಮೊದಲ ಬಾರಿ ಸಿಂಹಾಸನಾರೋಹಣ ಮಾಡಿದ್ದು, ಖಾಸಗಿ ದರ್ಬಾರ್ ನಡೆಸಿದ್ದಾರೆ. ಯುವ ದಸರಾ ಫಲಪುಷ್ಪ ಪ್ರದರ್ಶನಕ್ಕೂ ಚಾಲನೆ ಸಿಕ್ಕಿದೆ. ಅಕ್ಟೋಬರ್ 12ರವರೆಗೂ ಮೈಸೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿದ್ದು, ಮೈಸೂರು ಮದವಣಗೆತ್ತಿಯಂತೆ ಸಿಂಗಾರಗೊಂಡಿದೆ. ರಸ್ತೆಯುದ್ದಕ್ಕೂ ದೀಪಾಲಂಕಾರದಿಂದ ಅರಮನೆ ನಗರಿ ಕಂಗೊಳಿಸ್ತಾ ಇದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ವೈಭವದ ದಸರಾ ಸಂಭ್ರಮಕ್ಕೆ ಅದ್ದೂರಿ ಚಾಲನೆ ನೀಡಲಾಗಿದೆ. ಕ್ಷೇತ್ರದ ಸಭಾಂಗಣದಲ್ಲಿ ಶಾರದೆ ಮಾತೆ ಸಹಿತ ನವದುರ್ಗಿಯರ ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ದಸರಾ ಸಂಭ್ರಮಕ್ಕೆ ಚಾಲನೆ ನೀಡಿದರು. ಅಕ್ಟೋಬರ್ 13ರವರೆಗೆ ನಡೆಯಲಿರುವ ದಸರಾ ಉತ್ಸವದಲ್ಲಿ ಈ ಬಾರಿ 20 ಲಕ್ಷಕ್ಕೂ ಅಧಿಕ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಇದೇ ಮೊದಲ ಬಾರಿಗೆ ಸಿಂಧನೂರು ದಸರಾ ಉತ್ಸವ ನಡೆಸಲಾಗ್ತಾ ಇದೆ. ಇಂದಿನಿಂದ 9 ದಿನಗಳ ಕಾಲ ನಡೆಯಲಿರುವ ಸಿಂಧನೂರು ದಸರಾ ಉತ್ಸವಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ. ಮೈಸೂರು ದಸರಾ ಮಾದರಿಯಲ್ಲಿ ಸಿಂಧನೂರು ದಸರಾ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದ್ದು, ಯುವ ದಸರಾ, ಮಹಿಳಾ ದಸರಾ, ರೈತ ದಸರಾ ಕೂಡ ಆಯೋಜನೆ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಸಿಂಧನೂರಿಗೆ ಆಗಮಿಸಲಿದ್ದು, ಪಟ್ಟಣದ ಮಹಾವಿದ್ಯಾಲಯ ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ಈ ವೇಳೆ ಸಿಎಂ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಾದ ಶೃಂಗೇರಿ ಹಾಗೂ ಹೊರನಾಡಿನಲ್ಲೂ ನವರಾತ್ರಿ ಸಂಭ್ರಮ ಮನೆ ಮಾಡಿದೆ. ಅದ್ದೂರಿ ಆಚರಣೆ, ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗಿದೆ. ನವರಾತ್ರಿ ಮುಗಿಯುವವರೆಗೂ 2 ಧಾರ್ಮಿಕ ಕೇಂದ್ರಗಳಲ್ಲೂ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ನಿನ್ನೆ ನವರಾತ್ರಿ ಮೊದಲ ದಿನ ಶೃಂಗೇರಿಯ ಶಾರದಾ ಪೀಠದಲ್ಲಿ ಶಾರದಾದೇವಿ ಹಂಸವಾಹನರೂಢಳಾಗಿ ಭಕ್ತರಿಗೆ ದರ್ಶನ ನೀಡಿದರೆ, ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿ ಹಂಸಾರೂಢ ಸರಸ್ವತಿ ರೂಪದಲ್ಲಿ ಭಕ್ತರಿಗೆ ದರ್ಶನದ ಭಾಗ್ಯ ನೀಡಿದ್ದಾಳೆ. ವಿಜಯದಶಮಿ ಹಿನ್ನೆಲೆ ಧಾರವಾಡ ನಗರದಾದ್ಯಂತ ದುರ್ಗಾದೌಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಭಕ್ತಾದಿಗಳು ಧಾರವಾಡ ನಗರದ ಮರಾಠ ಕಾಲೋನಿಯ ದುರ್ಗಾದೇವಿ ದೇವಸ್ಥಾನದಿಂದ ದುರ್ಗಾದೌಡ ಕಾರ್ಯಕ್ರಮ ಆರಂಭಿಸಿದ್ದಾರೆ. ಈ ವೇಳೆ ಆರ್ಎಸ್ಎಸ್ನ ಹಿರಿಯ ಮುಖಂಡ ಶ್ರೀಧರ್ ನಾಡಿಗೆ, ಮಾಜಿ ಶಾಸಕ ಅಮೃತ್ ದೇಸಾಯಿ, ಪಾಲಿಕೆ ಸದಸ್ಯರು ಸೇರಿ ಹಲವರು ಭಾಗಿಯಾಗಿದ್ದರು. ನವರಾತ್ರಿಯ ಹಿನ್ನೆಲೆ ಬಾಗಲಕೋಟೆ ನಗರದಲ್ಲಿ ದುರ್ಗಾಮಾತೆಯ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿಸಲಾಯಿತು. ನವನಗರದ ದುರ್ಗಾದೇವಿ ದೇವಸ್ಥಾನದಲ್ಲಿ ನವರಾತ್ರಿಯ ವಿಶೇಷ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿದ್ದು, ದೇವಿಯ ಪ್ರತಿಷ್ಠಾಪನೆ ಹಿನ್ನೆಲೆ ನವನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ವಿವಿಧ ಜಾನಪದ ಕಲಾ ತಂಡಗಳು, ಆರತಿ ತಟ್ಟೆ ಹಿಡಿದ ಮಹಿಳೆಯರು ಮೆರವಣಿಗೆಗೆ ಸಾಥ್ ನೀಡಿದರು. ರಾಜಗೋಪಾಲಾಚಾರ್ಯ ಅಯೋಧ್ಯೆಯ ಮಹಾರಥದ ನಿರ್ಮಾಣ ಮಾಡಲಿದ್ದಾರೆ. ಕೋಟೇಶ್ವರ ಶ್ರೀ ಕೋಟಿಲಿಂಗೇಶ್ವರ ದೇವಾಲಯಕ್ಕೆ ಸಮರ್ಪಿತವಾಗಿರುವ ಬೆಳ್ಳಿ ರಥವು ಭಕ್ತರ ದೇಣಿಗೆಯಲ್ಲಿ ನಿರ್ಮಾಣವಾಗಿದೆ. ಸತತ 6 ತಿಂಗಳುಗಳ ಕಾಲ ಕಠಿಣ ಪರಿಶ್ರಮದಿಂದ ಸುಮಾರು 120 ಕೆಜಿ ಬೆಳ್ಳಿ ಬಳಸಿ ಈ ಬೆಳ್ಳಿ ರಥ ನಿರ್ಮಾಣಗೊಂಡಿದ್ದು 14 ಅಡಿ ಎತ್ತರವಿದೆ.
ಯಾದಗಿರಿ ನಗರಸಭೆ ಗದ್ದುಗೆ ಬಿಜೆಪಿ ಪಾಲಾಗಿದೆ. 19 ಮತಗಳನ್ನು ಪಡೆದು ಬಿಜೆಪಿ ಅಭ್ಯರ್ಥಿ ಲಲಿತಾ ಅನಪುರ ಅಧ್ಯಕ್ಷೆಯಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷೆಯಾಗಿ ರುಕಿಯಾ ಬೇಗಂ ಆಯ್ಕೆಯಾಗಿದ್ದಾರೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಅಭ್ಯರ್ಥಿಗಳ ಪರ ಮತ ಚಲಾವಣೆ ಮಾಡಿದರು. ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ಗೆ ಭಾರೀ ಮುಖಭಂಗವಾಗಿದೆ. ಅಣ್ಣಿಗೇರಿ ಪಟ್ಟಣದ ಗೋಡೌನ್ನಲ್ಲಿ ಹೆಸರು ಕಡಲೆ ಕಳ್ಳತನ ಪ್ರಕರಣ ಖಂಡಿಸಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು. ಈ ವೇಳೆ ಪ್ರತಿಭಟನಾಕಾರರ ಮನವಿ ಪಡೆಯೋದಕ್ಕೆ ಹೋದಾಗ ಶಾಸಕರ ವಿರುದ್ಧ ರೈತರು ತಿರುಗಿಬಿದ್ದಿದ್ದಾರೆ. ತಾಳ್ಮೆ ಕಳ್ಕೊಂಡ ಶಾಸಕ ಕೋನರೆಡ್ಡಿ ಅವಾಚ್ಯವಾಗಿ ನಿಂದಿಸಿ ಮಾತನಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತ ಗರಂ ಆದ್ರು. ಚಾಮರಾಜನಗರದ ದೊಡ್ಡಂಗಡಿ ಬೀದಿಯ 3 ಅಂಗಡಿಗೆ ಸಿಸಿಟಿವಿ ತೆಗೆಯುವಂತೆ ಅನಾಮಧೇಯ ಬೆದರಿಕೆ ಪತ್ರ ಬಂದಿದೆ. ಮಯೂರ ಜ್ಯುವೆಲರ್ಸ್, ಕಾರ್ತಿಕ್ ಜ್ಯುವೆಲರ್ಸ್ ಹಾಗೂ ವಾಸುಕಿ ಯು ಶಾಪಿ ಅನ್ನೋ 3 ಅಂಗಡಿಗಳಿಗೆ ಪತ್ರ ಬಂದಿದ್ದು, ನಿಮ್ಮ ಅಂಗಡಿ ಮುಂದೆ ಹಾಕಿರೋ ಸಿಸಿ ಕ್ಯಾಮೆರಾ ತೆಗೆಯಿರಿ, ಇದು ಮನವಿಯಲ್ಲ, ಎಚ್ಚರಿಕೆ. ಇದನ್ನ ಉಲ್ಲಂಘಿಸಿ ಕಾನೂನು ಮೊರೆ ಹೋದ್ರೆ ಪರಿಣಾಮ ಭೀಕರ ಅಂತ ಧಮಕಿ ಹಾಕಿದ್ದಾರೆ. ಜೊತೆಗೆ ಪತ್ರದಲ್ಲಿ ಆಗಂತುಕರು ಡೇಂಜರ್ ಸಿಂಬಲ್ ಬರೆದು ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಬಗ್ಗೆ ಅಂಗಡಿ ಮಾಲೀಕರು ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ಮಹಿಳೆಯರ ಹೋರಾಟ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಾ ಇದೆ. ಕೆಲವು ವರ್ಷಗಳ ಹಿಂದೆ ರಾಣೆಬೆನ್ನೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಪಿ ಶಾಂತ ಅನ್ನೋ ವೈದ್ಯೆ ಅನಧಿಕೃತವಾಗಿ ಮಹಿಳೆಯರ ಗರ್ಭಕೋಶಕ್ಕೆ ಕತ್ರಿ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇದರಿಂದ ಮಹಿಳೆಯರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಹೀಗಾಗಿ ಗರ್ಭಕೋಶ ಶಸ್ತ್ರಚಿಕಿತ್ಸೆಗೆ ಒಳಗಾದ ಮಹಿಳೆಯರು ಕಳೆದ ಹಲವು ವರ್ಷಗಳಿಂದ ವಿಶೇಷ ಆರ್ಥಿಕ ನೆರವಿನ ಪ್ಯಾಕೇಜ್ಗಾಗಿ ಪ್ರತಿಭಟನೆ ನಡೆಸುತ್ತಲೇ ಬಂದಿದ್ದಾರೆ. ಆದರೆ ಈವರೆಗೂ ಮಹಿಳೆಯರಿಗೆ ಆರ್ಥಿಕ ನೆರವಿನ ಪ್ಯಾಕೇಜ್ ದೊರೆತಿಲ್ಲ. ಹೀಗಾಗಿ ರಾಣೆಬೆನ್ನೂರು ತಹಸೀಲ್ದಾರ್ ಕಚೇರಿ ಎದುರು ಮಹಿಳೆಯರು ಮಾಡು ಇಲ್ಲವೇ ಮಡಿ ಹೋರಾಟ ಆರಂಭಿಸಿದ್ದಾರೆ. ನೇಣು ಹಾಕಿಕೊಂಡು ಅಣಕು ಪ್ರದರ್ಶನ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಚಾಮರಾಜನಗರದ ಅಂಗಡಿಗಳಲ್ಲಿ ಸರಣಿ ಕಳ್ಳತನ ನಡೆದಿದೆ. ಹಾರ್ಡ್ವೇರ್, ಮೊಬೈಲ್ ಹಾಗೂ ಎಲೆಕ್ಟ್ರಿಕಲ್ಸ್ ಅಂಗಡಿಗಳಿಗೆ ಕನ್ನ ಹಾಕಿದ ಖದೀಮರು 1 ಲಕ್ಷ ರೂಪಾಯಿಗೂ ಹೆಚ್ಚು ನಗದು ದೋಚಿ ಪರಾರಿಯಾಗಿದ್ದಾರೆ. 3 ಅಂಗಡಿಗಳಿಗೆ ಹಿಂಬಾಗಿಲು ಒಡೆದು ಕಳ್ಳತನ ಮಾಡಲಾಗಿದೆ. ಡಾಗ್ ಸ್ಕ್ವಾಡ್ ಹಾಗೂ ಬೆರಳಚ್ಚು ತಜ್ಞರು ಪರಿಶೀಲನೆ ನಡೆಸಿದರು. ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಬೈಕ್ನಲ್ಲಿ ಬಂದ 2 ಮುಸುಕುದಾರಿಗಳು ಹಾಲಿನ ಡೈರಿಗೆ ಕನ್ನ ಹಾಕಿ ಸುಮಾರು 50,000 ಹಣ ಎಗರಿಸಿದ್ದಾರೆ. ಮಡಿಕೇರಿ ನಗರದ ಕೊಡಗು ಜಿಲ್ಲಾ ಆಸ್ಪತ್ರೆ ಎದುರಿಗೆ ಇರೋ ಹಾಲಿನ ಡೈರಿಯಲ್ಲಿ ಘಟನೆ ನಡೆದಿದೆ. ಮಡಿಕೇರಿ ನಿವಾಸಿ ಕುಮಾರನವರಿಗೆ ಸೇರಿದ ಈ ಹಾಲಿನ ಡೈರಿಯಲ್ಲಿ ಕಬ್ಬಿಣದ ರಾಡ್ನಿಂದ ಬೀಗ ಮುರಿದು ಒಳನುಗ್ಗಿರೋ ಕಳ್ಳರು ಬ್ಯಾರಿ ಭಾಷೆ ಮಾತಾಡ್ತಾ ಡೈರಿಯಲ್ಲೆಲ್ಲ ತಡ್ಕಾಡಿದ್ದಾರೆ. ಈ ವೇಳೆ ಕ್ಯಾಶ್ ಕೌಂಟರ್ನ ಡ್ರಾಯರ್ನಲ್ಲಿ ಇದ್ದ 50,000 ಹಣ ಕದ್ದು ಪರಾರಿಯಾಗಿದ್ದಾರೆ. ಕಳ್ಳರು ಡೈರಿಯ ಬೀಗ ಒಡೆದು ದೋಚಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಇದಾಗಿದ್ದು ಬಹುತೇಕ ಸಮಯ ವಾಹನಗಳ ಓಡಾಟ ಇದ್ದೇ ಇರುತ್ತೆ. ಆದರೂ ಧೈರ್ಯದಿಂದ ಬೀಗ ಒಡೆದು ಕಳ್ಳತನ ಮಾಡಿರೋದು ನಗರದ ಜನತೆಯನ್ನ ಬೆಚ್ಚಿ ಬೀಳೋ ಹಾಗೆ ಮಾಡಿದೆ. ದಾಖಲೆ ಇಲ್ಲದೆ ಖಾಸಗಿ ಬಸ್ನಲ್ಲಿ ಸಾಗಿಸ್ತಾ ಇದ್ದ ಸುಮಾರು 2 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಜಪ್ತಿ ಮಾಡಲಾಗಿದೆ. ಮುಂಬೈಯಿಂದ ಬೆಂಗಳೂರಿನತ್ತ ಬರ್ತಾ ಇದ್ದ ಬಸ್ನಲ್ಲಿ ಬವರ್ ಸಿಂಗ್ ಎಂಬಾತ 2 ಕೋಟಿ ರೂಪಾಯಿ ಮೌಲ್ಯದ ಆಭರಣವನ್ನ ಸಾಗಿಸ್ತಾ ಇದ್ದ ಖಚಿತ ಮಾಹಿತಿ ಮೇರೆಗೆ ಧಾರವಾಡ ಗ್ರಾಮೀಣ ಪೊಲೀಸರು ದಾಳಿ ನಡೆಸಿದ್ದಾರೆ. ತಪಾಸಣೆ ವೇಳೆ ಅಪಾರ ಚಿನ್ನಾಭರಣ ಪತ್ತೆಯಾಗಿದೆ. ಚಿನ್ನ ಸಾಗಾಟ ಮಾಡ್ತಾ ಇದ್ದ ಬವರ್ ಸಿಂಗ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಸೊಸೆಯೊಬ್ಳು ಅತ್ತೆಗೆ ಹಿಗ್ಗಾಮುಗ್ಗಾ ಥಳಿಸಿ ಹಲ್ಲೆ ನಡೆಸಿರೋ ಘಟನೆ ಚನ್ನಪಟ್ಟಣ ತಾಲೂಕಿನ ನಾಗವಾರ ಗ್ರಾಮದಲ್ಲಿ ನಡೆದಿದೆ. ಗಂಡ ಕೆಲಸಕ್ಕೆ ಹೋದ ವೇಳೆ ಅತ್ತೆ ಜಯಮ್ಮಗೆ ಸೊಸೆ ಅಶ್ವಿನಿ ಅನ್ನೋಳು ಹಲ್ಲಿನಿಂದ ಕಚ್ಚಿ ಜುಟ್ಟು ಹಿಡಿದು ಥಳಿಸಿದ್ದಾಳೆ. ಗಾಯಾಳು ಜಯಮ್ಮನನ್ನ ಆಸ್ಪತ್ರೆಗೆ ಸೇರಿಸಲಾಗಿದ್ದು, ಸೊಸೆ ಅಶ್ವಿನಿ ವಿರುದ್ಧ ಚನ್ನಪಟ್ಟಣ ತಾಲೂಕಿನ ಎಂಕೆ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಮರಾಜನಗರದಲ್ಲಿ ಇಂದು ವಿದ್ಯಾಗಣಪತಿ ವಿಸರ್ಜನಾ ಮಹೋತ್ಸವ ನಡೆಯಲಿದ್ದು, ಮುನ್ನೆಚ್ಚರಿಕೆಯಾಗಿ ನಗರದಾದ್ಯಂತ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಬೆಳಗ್ಗೆ 9:30ರಿಂದ ಶೋಭಾಯಾತ್ರೆ ಆರಂಭವಾಗಲಿದ್ದು, ನಗರದ ವಿವಿಧ ಬಡಾವಣೆಗಳ ಮೂಲಕ ಸಾಗಲಿದೆ. 90ರ ದಶಕದಲ್ಲಿ ಮೆರವಣಿಗೆ ವೇಳೆ ಕೋಮು ಘರ್ಷಣೆ ಹಿನ್ನೆಲೆ ಆಗ ಪೊಲೀಸರೇ ಸೇರಿ ಗಣಪತಿ ವಿಸರ್ಜನೆ ಮಾಡಿದ್ದ ಕಾರಣ ಇದು ಪೊಲೀಸ್ ಗಣಪತಿ ಅಂತಲೂ ಹೆಸರಾಗಿದೆ. ಪೊಲೀಸ್ ಸರ್ಪಗಾವಲಲ್ಲಿ ಶೋಭಾಯಾತ್ರೆ ನಡೆಯಲಿದೆ. ಗಣಪತಿ ವಿಸರ್ಜನಾ ಮೆರವಣಿಗೆ ಹಿನ್ನೆಲೆ ಅಕ್ಟೋಬರ್ 3ರ ಸಂಜೆ 6 ಗಂಟೆಯಿಂದ ಅಕ್ಟೋಬರ್ 5ರ ಬೆಳಿಗ್ಗೆ 6ರ ತನಕ ಮದ್ಯ ಮಾರಾಟ ನಿಷೇಧಿಸಲಾಗಿದೆ.
ಗಣೇಶ ಮೂರ್ತಿ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ ಘಟನೆ ವಿಜಯಪುರದ ಗಾಂಧಿ ಚೌಕ್ನಲ್ಲಿ ನಡೆದಿತ್ತು. ಘಟನೆ ನಡೆದ 10 ಗಂಟೆಯಲ್ಲಿ ಪ್ರಕರಣ ಭೇದಿಸಿದ ಗಾಂಧಿ ಚೌಕ್ ಪೊಲೀಸರು ಒಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ. ಇನ್ನೊಬ್ಬ ಆರೋಪಿ ಪರಾರಿಯಾಗಿದ್ದಾನೆ. ಸೋಹೇಲ್ ಜಮಾದಾರ್ನನ್ನ ಸಿಸಿಟಿವಿ ದೃಶ್ಯಾವಳಿ ಹಾಗೂ ಕೃತ್ಯದ ವೇಳೆ ಬಳಸಿದ್ದ ಆಟೋ ನಂಬರ್ನ ಮೂಲಕ ಪತ್ತೆ ಹಚ್ಚಲಾಗಿದೆ. ಗಣಪತಿ ಚೌಕ್ನಲ್ಲಿ ಚತುರ್ಮುಖ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಗಣೇಶ ಮೂರ್ತಿ ಸುತ್ತ ಗಾಜಿನ ಬಾಕ್ಸ್ ನಿರ್ಮಿಸಲಾಗಿತ್ತು. ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿಯೇ ಕಲ್ಲು ತೂರಾಟ ನಡೆಸಿದ್ರು. ಗಣೇಶ ಮೂರ್ತಿ ಸುತ್ತ ಇದ್ದ ಗಾಜಿನ ಪೆಟ್ಟಿಗೆ ಪುಡಿಯಾಗಿತ್ತು. ಬೀದರ್ ತಾಲೂಕಿನ ಗುನ್ನಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ಕೆಮಿಕಲ್ ಕಾರ್ಖಾನೆಯ ವಾಹನಗಳು ರಾತ್ರಿ ಸಮಯದಲ್ಲಿ ಕೆಮಿಕಲ್ ತ್ಯಾಜ್ಯವನ್ನ ಸುರಿದು ಹೋಗ್ತಾ ಇದ್ದು ರೈತರು ಸಂಕಷ್ಟ ಎದುರಿಸುವಂತಾಗಿದೆ. ಕೆಮಿಕಲ್ ತ್ಯಾಜ್ಯ ಸುರಿದ ಪ್ರದೇಶದಲ್ಲಿ ಗಿಡ ಮರಗಳು ಒಣಗ್ತಾ ಇದ್ದು ಪರಿಸರ ಹಾಗೂ ರೈತರು ಬೆಳೆದಂತ ಬೆಳೆಗಳ ಮೇಲೂ ಪ್ರತಿಕೂಲ ಪರಿಣಾಮ ಬೀರ್ತಾ ಇದೆ. ಕರ್ನಾಟಕ ಹಾಗೂ ತೆಲಂಗಾಣ ಗಡಿಭಾಗದ ಗುನ್ನಳ್ಳಿ ಬಳಿ ಕೆಮಿಕಲ್ ಡಂಪ್ ಮಾಡಿ ಹೋಗ್ತಾ ಇರೋದ್ರಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಗುನ್ನಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ರಾತ್ರೋರಾತ್ರಿ ವಾಹನಗಳು ಬಂದು ಕೆಮಿಕಲ್ ತ್ಯಾಜ್ಯವನ್ನ ಸುರಿದು ಹೋಗ್ತಾ ಇದೆ. ಅಷ್ಟೇ ಅಲ್ಲದೆ ಕೆಮಿಕಲ್ ನೀರು ರೈತರ ಜಮೀನು ಸೇರ್ತಾ ಇತ್ತು. ರೈತರ ಜಮೀನಲ್ಲಿದ್ದ ನೀರು ಕಲುಷಿತಗೊಂಡು ಕೆಂಪು ಬಣ್ಣಕ್ಕೆ ತಿರುಗಿದೆ. ಈ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಹಲವು ದಿನಗಳಿಂದ ಇದೇ ರೀತಿ ಕೆಮಿಕಲ್ ತ್ಯಾಜ್ಯ ಬಿಡ್ತಾ ಇತ್ತು. ಎಲ್ಲೆಂದರಲ್ಲಿ ಕೆಮಿಕಲ್ ಸುರಿದು ಹೋಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಅಂತ ಗ್ರಾಮಸ್ಥರು ಮನವಿ ಮಾಡಿಕೊಳ್ತಿದ್ದಾರೆ. ನಾಗಸಂದ್ರ ಟು ಮಾದಾವರ ನೂತನ ಮೆಟ್ರೋ ಮಾರ್ಗ ಓಪನ್ಗೆ ಕೌಂಟ್ಡೌನ್ ಶುರುವಾಗಿದೆ. 2 ದಿನ ಸುರಕ್ಷತಾ ಆಯುಕ್ತರು ತಪಾಸಣೆ ಕೈಗೊಂಡಿದ್ದು ನೆನೆ ಮೆಟ್ರೋ ರೈಲ್ವೆ ಸುರಕ್ಷತಾ ಆಯುಕ್ತರು ಹಾಗೂ ತಂಡ ನಾಗಸಂದ್ರದಿಂದ ಮಾದಾವರ ನಡುವೆ ಹೊಸದಾಗಿ ನಿರ್ಮಿಸಲಾದ ಮಾರ್ಗವನ್ನು ತಪಾಸಣೆ ನಡೆಸಿದ್ದಾರೆ. ಈ ತಪಾಸಣೆ ವೇಳೆ ಶಾಸನಬದ್ಧ ಸುರಕ್ಷತಾ ಪರಿಶೀಲನೆಯು ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಇಂದು ಕೂಡ ಮೆಟ್ರೋ ಮಾರ್ಗದ ತಪಾಸಣೆ ಮುಂದುವರಿಲಿದ್ದು ಪರಿಶೀಲನೆ ಯಶಸ್ವಿಯಾದರೆ ವಿಸ್ತೃತ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಶೀಘ್ರದಲ್ಲೇ ಆರಂಭವಾಗಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.